ಚಾಮುಂಡೇಶ್ವರಿ ಜೆಡಿಎಸ್ನಲ್ಲಿ ಭಾರೀ ಭಿನ್ನಮತ ಸ್ಫೋಟ. ಜಿಡಿ ಹರೀಶ್ ಗೌಡ ಬಣ ಸಿಡಿಯುತ್ತಲೇ ಮಾದೇಗೌಡ ಪ್ರತ್ಯಕ್ಷರಾಗಿದ್ದಾರೆ. ಚಾಮುಂಡೇಶ್ವರಿ ಜೆಡಿಎಸ್ನಲ್ಲಿ ಭಾರೀ ಭಿನ್ನಮತ ಸ್ಫೋಟ ಆಗ್ತಾ ಇದೆ. ಇತ್ತ ಜಿಟಿ ಹರೀಶ್ ಗೌಡ ಬಣ ಸಿಡಿಯುತ್ತಲೇ ಮಾದೇಗೌಡ ಪ್ರತ್ಯಕ್ಷ. ದಳಪತಿಗಳ ಸೂಚನೆ ಅನುಸಾರವೇ ಜೆಡಿಎಸ್ಗೆ ಮರು ಸೇರ್ಪಡೆಯಾಗಿದ್ದೇನೆ. ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮ ನಿಗದಿಪಡಿಸಿದ್ದೆ ಎಚ್.ಡಿ. ಕುಮಾರಸ್ವಾಮಿ. ಮೈಸೂರಿನಲ್ಲಿ ಅಶ್ವವೇಗ ನ್ಯೂಸ್ ಜೊತೆ ಮಾದೇಗೌಡ ಮಾತು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯದಿಂದ ನಾನು ಕಾಂಗ್ರೆಸ್ಗೆ ಸೇರಿದ್ದೆ, ಆದರೆ ಕಾಂಗ್ರೆಸ್ನಲ್ಲಿ ಸರಿ ಹೊಂದಲಿಲ್ಲ, ಹೀಗಾಗಿ ವಾಪಸ್ಸಾದೆ ಅಂತ ಮಾದೇಗೌಡ ಹೇಳಿದ್ದಾರೆ. ಎಚ್.ಡಿ.ಕೆ.ಯವರೇ ಖುದ್ದಾಗಿ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂದಿದ್ರು, ಆದರೆ ಕೆಲ ಕಾರಣದಿಂದ ಬರಲು ಸಾಧ್ಯವಾಗಿಲ್ಲ ಅನಿಸುತ್ತೆ. ನಾನು ಹರೀಶ್ ಗೌಡರಿಗೆ ಫೋನ್ ಮಾಡಿದ್ದೆ, ಕರೆ ಸ್ವೀಕರಿಸಲಿಲ್ಲ. ಈಗ ಇಲ್ಲ ಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಮಾದೇಗೌಡ. ಜಿಟಿಡಿ ಸನ್ ಹರೀಶ್ ಗೌಡಗೆ ಜೆಡಿಎಸ್ ಲೀಡರ್ ಮಾದೇಗೌಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಾದೇಗೌಡ ಜೆಡಿಎಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಭಿನ್ನಮತ ಸ್ಫೋಟವಾಗ್ತಾ ಇರುವಂತದ್ದು. ಹರೀಶ್ ಗೌಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಲ್ಲ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಯಾವುದೇ ಸೂಚನೆ ಇಲ್ಲ. ಬೇಡ ಅಂತ ಪಕ್ಷ ಬೇಡ ಅಂತ ತೊಡೆ ತಟ್ಟಿ ಹೋದವ್ರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಇವೆಲ್ಲವೂ ಕೂಡ ಒಂದಿಷ್ಟು ಮಾತುಗಳು ಬಂದಿರುತ್ತೆ. ಇದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಮಾದೇಗೌಡರು. ಅದ್ರ ಜೊತೆಗೆ ಜಿಡಿ ಹರೀಶ್ ಗೌಡ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕರೆ ಮಾಡಿ ಕರೆದಾಗ ಅವ್ರಿಗೆ ಕರೆ ಮಾಡಿ ಹೇಳಿದ್ದೆ, ಅವ್ರಿಗೆ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಆದ್ರೆ ಬರಕ್ಕಾಗ್ಲಿಲ್ಲ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಪಕ್ಷದಲ್ಲಿ ಭಿನ್ನಮತ ಸ್ಫೋಟ ಆಗಿರ್ತಕ್ಕಂಥದ್ದು. ನಿನ್ನೆ ಏನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಮಾದೇಗೌಡರನ್ನ ಪಕ್ಷಕ್ಕೆ ಬರಮಾಡಿಕೊಂಡ ನಂತರದಲ್ಲಿ ಜಿಡಿ ಹರೀಶ್ ಗೌಡ ವರ್ಸಸ್ ಸಾರಾ ಮಹೇಶ್ ಬಣ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿರ್ತಕ್ಕಂತಹದ್ದು. ಸಾರಾ ಮಹೇಶ್ ಅವರ ವಿರುದ್ಧ ಸ್ವಪಕ್ಷೀಯರೇ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಹರಿಹಾಯ್ದಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಖುದ್ದು ನಿನ್ನೆ ಪಕ್ಷಕ್ಕೆ ಮರಳಿ ಸೇರ್ಪಡೆ ಆದಂತಹ ಮಾದೇಗೌಡರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಿನ್ನೆ ನೀವು ಪಕ್ಷಕ್ಕೆ ಮರಳಿ ಸೇರ್ಪಡೆ ಆದಂತ ನಂತರದಲ್ಲಿ ಇದೀಗ ಸಾಕಷ್ಟು ಭಿನ್ನಮತ ಸ್ಫೋಟ ಆಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ. ಖುದ್ದು ಸಾರಾ ಮಹೇಶ್ ಅವರು ಈ ಜಿಲ್ಲೆಯ ಪ್ರಬಲ ನಾಯಕರು ಕೂಡ ಜೆಡಿಎಸ್ಗೆ, ಅವರ ವಿರುದ್ಧವೇ ಕೂಡ ನಿಮ್ಮ ಪಕ್ಷದವರು ಹರಿಯಾಯ್ತಿದ್ದಾರೆ. ಏನಿಲ್ಲ ಸರ್, ಸಣ್ಣ ಪುಟ್ಟ ಎಲ್ಲವನ್ನ ಮಾತಾಡಿ ಇದಕ್ಕೆಲ್ಲ ತೆರೆ ಎಳಿಬೋದು. ಅವೆಲ್ಲ ಯಾವ ದೊಡ್ಡ ವಿಚಾರ ಏನೂ ಅಲ್ಲ, ಅದನ್ನು ಬಿಂಬಿಸ್ತಕ್ಕಂಥದ್ದು ಏನೂ ಅಲ್ಲ. ಯಾವುದೋ ಉದ್ದೇಶಗಳಿಗೆ ಅವರು ಮಾತಾಡಿದ್ದಾರೆ. ಈಗ ಒಬ್ಬ ಯಾರೇ ಆಗಿರಲಿ, ಈಗ ಮಂಡ್ಯದಿಂದ ಬಂದು ಮಂಡ್ಯದಲ್ಲಿದ್ದಂಥ ಅವರು ಬಂದು ಇಲ್ಲಿ ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ಹಾಗನ್ಕೊಂಡು ಒಬ್ಬ ಮಾಜಿ ಮಂತ್ರಿಗಳನ್ನ ಕೇಳೋಕ್ಕೆ ನಮಗೆ ಒಳ್ಳೆ ಬೆಳವಣಿಗೆನ ಸರ್ ಅದು. ಒಬ್ಬ ವಿಧಾನ ಪರಿಷತ್ ಬರೀ ಸದಸ್ಯನಾದರೆ ಅವ್ರು ಬೇರೆ, ಅವರೊಬ್ಬ ಮಾಜಿ ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಯಾವ ಮೂಲೆಯಲ್ಲೂ ಕೆಲಸ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಬೇಡ ಎಲ್ಲರೂ ಅವಕಾಶ ಇದೆಯಾ? ಮಾತಾಡಿದ್ರೆ ನಮ್ಮಂಥ ದಡ್ರಿ ಯಾರವ್ರೆ ಅದರ ಮಾತಾಡ್ತಾರ? ಯಾರೇ ಆಗಿರಲಿ, ಈಗ ನಮಗೆ ಜಿಡಿ ದೇವೇಗೌಡರೇ ಆಗಲಿ ಮತ್ತೊಬ್ಬರೇ ಆಗಲಿ, ಅವ್ರ ಮೇಲೆ ಒಂದು ಮಾಜಿ ಮಂತ್ರಿಗಳು, ಅವ್ರ ಮೇಲೆ ಒಂದು ಗೌರವ ಇರಬೇಕು. ನಾವು ಇಲ್ಲಿ ಯಾಕೆ ಮಾತಾಡ್ತಾರೆ, ಅಲ್ಯಾಕೆ ಮಾತಾಡ್ತಾರೆ ಅಂತ ಕೇಳೋಕ್ಕೆ ನಮಗೇನೈತಕ್ಕು? ಅವ್ರು ಯಾರೋ ಕೇಳ್ತಾನೆ ತಿಳಿದೇ ಹೋದವ್ರು ಅಂದ್ರೆ ನಾವು ಮಾತಾಡ್ದಾರದಕ್ಕೆ ಅಗೌರವ ಅಲ್ಲ ಸರ್. ಸರ್, ಈಗ ಅವ್ರ ನೇರ ಆರೋಪ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಗಮನಕ್ಕೆ ಈ ಕಾರ್ಯಕ್ರಮ ಇಲ್ಲ ಅನ್ನುವಂಥದ್ದು. ಈಗ ಪಕ್ಷಕ್ಕೆ ಬರುವಂತಹದ್ದು ಕುಮಾರಸ್ವಾಮಿ ಅವ್ರ ಗಮನಕ್ಕೆ ಇರ್ಲಿಲ್ವಾ? ಸಾರಾ ಮಹೇಶ್ ಅವರೇ ಏನು ಏಕಸ್ವಾಮ್ಯದಲ್ಲಿ ಈ ಕಾರ್ಯಕ್ರಮ ಮಾಡಿಬಿಟ್ರ ಅಂತ ಗಮನಕ್ಕಿದೆ ಸರ್, ಗಮನಕ್ಕಿದೆ. ಲಾಸ್ಟ್ ಮೂಮೆಂಟ್ನಲ್ಲಿ ಬೆಳಿಗ್ಗೆ ಸಂಜೆ ಲೇಟ್ ನೈಟು ನಾವು ಇದು ಮುಂದೆ 4-5 ದಿನ ಮೊದಲೇ ನಮ್ಗೆ ಟೈಮ್ ಕೊಟ್ಟಿದ್ರು, ಡೇಟ್ ಕೊಟ್ಟಿದ್ದೆ ಅವರು, ಕುಮಾರಣ್ಣನೇ ಡೇಟ್ ಕೊಟ್ಟಿದ್ರು. ಅಂದ್ರೆ ಕುಮಾರಸ್ವಾಮಿ ಅವರೇ ಖುದ್ದು ನಿಮ್ಮ ಹತ್ರ ದೂರವಾಣಿ ಮೂಲಕ ಮಾತನಾಡಿ ಡೇಟ್ ಕನ್ಫರ್ಮ್ ಮಾಡಿದ್ದೆ ಅವರು, ಅವರೇ ಮಾತಾಡಿದ್ದು ನನಗೆ. ಮತ್ತೆ ಯಾಕೆ ಕುಮಾರಸ್ವಾಮಿ ಅವ್ರು ಬರಲಿಲ್ಲ ಕಾರ್ಯಕ್ರಮ? ಕುಮಾರಸ್ವಾಮಿ ಅವ್ರಿಗೆ ಇವಾಗ ನಿಮಗೂ ಗೊತ್ತು ನಮಗೂ ಗೊತ್ತು, ಒಬ್ಬ ಕೇಂದ್ರ ಮಂತ್ರಿ ಅವ್ರನ್ನ ನಾನು ಯಾಕೆ ಬರಲಿಲ್ಲ ಅಂತ ಕೇಳುವಷ್ಟು ದೊಡ್ಡವನ? ಅವ್ರ ಕಾರ್ಯದ ಒತ್ತಡ, ಆರೋಗ್ಯದ ಬೆಳವಣಿಗೆ ಅವೆಲ್ಲವನ್ನು ನೋಡಿ ನಾನು ಸುಮ್ಮನೆ ನಾನೇ ಹಿಂಗೆ ತೀರ್ಮಾನ ಮಾಡೋಕ್ಕಾಗತ್ತೆ? ಇವತ್ತು ತುಂಬ ಕೆಲಸ ಇದೆ ಅಂತ ಅಂದಾಗ ಹಿಂಗೆ ಆಗಿದೆ, ಮಿಸ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅವ್ರು ಯಾರಿಗೆ ಬೇಕು ರಿಸೀವ್ ಮಾಡ್ಕೊಳ್ಳೋಕ್ಕೆ ನನಗೆ ಹೇಳವ್ರೆ, ಅವ್ರು ಬಂದು ರಿಸೀವ್ ಮಾಡ್ಕೊಂಡವ್ರೆ. ಸರ್, ಈಗ ಸಾರಾ ಮಹೇಶ್ ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು, ಇದೆಲ್ಲ ಒಂದು ಕಡೆ JDS ಹಳೆ ಮೈಸೂರು ಭಾಗದಲ್ಲಿ ಕುಗ್ಗಿಸುವಂತ ಪ್ರಯತ್ನ ಆಗ್ತದ ಅಂತ. ಏನೂ ಆಗಲ್ಲ ಸರ್, ಈಗೆಲ್ಲ ಕಿತ್ತಾಡ್ತಾರೆ, ನಾಳೆ ಸರಿ ಹೋಗುತ್ತೆ. ಒಂದು ಪಾರ್ಟಿ ಅಂದಮೇಲೆ ಮಾಮೂಲಿ ಇದ್ದಿದ್ದೆ. ಅವ್ರವ್ರ ಫಾಲೋವರ್ಸ್ಗಳು
ಅವ್ರವ್ರು ಮಾತಾಡ್ತಾರೆ, ಅದೆಲ್ಲ ಸಹಜವಾಗಿದ್ದ ಇರುವಂಥದ್ದು. ಅದರಲ್ಲಿ ಯಾವುದೂ ತೊಂದರೆ ಆಗಲ್ಲ. ಅವೆಲ್ಲ ಒಗ್ಗೂಡ್ಕೊಂಡು ಎಲ್ಲ ಅವರು ಮಾತಾಡೋರೆಲ್ಲ ನನ್ನ ಸ್ನೇಹಿತರುಗಳೇ, ಅವ್ರೇನು ಬೇರೆ ಏನಲ್ಲ. ಅವರು ಎಲ್ಲ ಕುಂತ್ಕೊಂಡಾಗ ಆಯ್ ಬಾಯ್ ಅಂತ ನಾವು ಆಗಲೇ ನಿನ್ನೆ ಫೋನ್ ಮಾಡ್ಕೊಂಡು ಮಾತಾಡಿದ್ದೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ ಸರ್. ಯಾರೋ ಪಾಪ ಹೇಳಿರ್ತಾರೆ, ಅದಕ್ಕೆ ಉದ್ವೇಗಕ್ಕೆ ಮಾತಾಡಿರ್ತಾರೆ. ಈಗ ಜಿ ಡಿ ಹರೀಶ್ ಗೌಡ್ರಿಗೆ ಏನಾದರೂ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರ ಸರ್ ನೀವೇನಂತ? ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಈಗ ಸದ್ಯ ಓಡಾಡ್ತಿರ್ತಕ್ಕಂಥವ್ರು ಅವರೇ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನೇತೃತ್ವ ಹೊತ್ತಿದ್ದವ್ರು ಅವರೇ. ಅವ್ರನ್ನೇನಾದರೂ ಕರೆದಿದ್ರಾ ನೀವು ಕಾರ್ಯಕ್ರಮಕ್ಕೆ? ನಾನು ಕರೆದಿದ್ದೀನಿ ಸರ್, ಬಟ್ ಅದು ಫೋನ್ ಕಾರ್ಯಕ್ರಮದಲ್ಲಿ ಫೋನಿನ ತೆಗೆದಿಲ್ಲ ಅವರು. ನಾನಂತೂ ಕರೆದಿದ್ದೀನಿ. ನಾನು ಅವ್ರಂಗೆ MLCಗಳಾಗಿರ್ಬೋದು, ಸಾರಾ ಮಹೇಶ್ವರ ಆಗಿರ್ಬೋದು, ಎಲ್ಲರನ್ನೂ ಕರೆದಿದ್ದೀನಿ. ಕರೀದೇ ಕಾರ್ಯಕ್ರಮ ಮಾಡೋಕ್ಕೆ ಹೆಂಗೆ ಸರ್? ನಮಗೇನು ಹೆಂಗಾಗತ್ತೆ ಹೇಳಿ ಸರ್ ನೀವೇ? ನಿಮ್ಮ ಮನೇಲಿ ಒಂದು 4 ಜನ ಊಟಕ್ಕೆ ಬರ್ತಾರೆ ಅಂತಂದರೆ ಮನೇಲಿ ಬರ್ತಾರೆ ಅಂತ ಹೇಳ್ತಾರೆ. ಒಂದು ಕಾರ್ಯಕ್ರಮ ಮಾಡುವಾಗ ನಾನು ಕರೀದೇ ಅವರೆಲ್ಲರೂ ಆಮೇಲೆ ನಮ್ಮ ಪಾರ್ಟಿಯ ಆಸ್ತಿ ಅವರೆಲ್ಲ. ಅವ್ರನ್ನ ಬಿಟ್ಬಿಟ್ಟು ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಯಾಕೆ ನೀವು ನಿಮ್ಮ ಬರುವಿಕೆನ ವಿರೋಧ ಮಾಡ್ತಿದ್ದಾರೆ? ಏನಾದರೂ ಜಿ ಡಿ ಹರೀಶ್ ಗೌಡ್ರಿಗೆ, ಜಿ ಡಿ ದೇವೇಗೌಡರ ಕುಟುಂಬಕ್ಕೆ ಅಭದ್ರತೆ ಕಾಡ್ತಿದ್ಯಾ ಅಂತ? ಅದನ್ನು ಅವ್ರನ್ನೇ ಕೇಳಬೇಕು ನೀವು. ನಮ್ಮನ್ನು ಕೇಳಿದ್ರೆ ಏನಾಗುತ್ತೆ? ನಾನೊಬ್ಬ ಸಣ್ಣ ಕಾರ್ಯಕರ್ತ, ಪಾರ್ಟಿಯ ಕಾರ್ಯಕರ್ತ, ಅಷ್ಟು ಬಿಟ್ಟರೆ ಬೇರೆ ಥರದ ನಾನು ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನೇರವಾದ ಪ್ರಶ್ನೆ ಸರ್, 2028ಕ್ಕೆ ಮಾದೇಗೌಡರಿಗೆ ಟಿಕೆಟ್ ಕೊಟ್ಟರೆ ಅಭ್ಯರ್ಥಿ ಆಗ್ತಾರೆ? ವರಿಷ್ಠರು ಏನು ಸೀನಿಯರ್ ತೀರ್ಮಾನ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ, ಅದರ ಮೇಲೆ ಕೆಲಸ ಮಾಡ್ತಾರೆ. ಅಂದರೆ ನೀವು ಸಿದ್ಧರಿದ್ದೀರಾ ಸರ್? ವರಿಷ್ಠರು ಹೇಳಿದ್ರೆ ನೀವು ಸಿದ್ಧರಿದ್ದೀರಾ ಸರ್? ವರಿಷ್ಠರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲ ನೀನು ಚುನಾವಣೆಯಲ್ಲಿ ನೀನು ಕ್ಯಾಂಡಿಡೇಟ್ ಆಗಬೇಕು ಅಂತ ಅನ್ನೋದಾದರೆ ನಾನು ಯಾಕೆ ಆಗಬಾರ್ದು? ನಿಜ ಅಲ್ಲೂ ಸರ್. ಈಗ ಅವರೆಲ್ಲ ಮೊದಲು ನನ್ನ ಕಾರ್ಯಕರ್ತರು, ಅವರೆಲ್ಲ ಬೇಕು ಅಂತ ಹೇಳಿದ್ರೆ ಬೇಕು, ಬೇಡ ಅಂತ ಹೇಳಿದ್ರೆ ಬೇಡ. ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ ಸರ್. ಎಲ್ಲ ಸರಿ ಹೋಗುತ್ತೆ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಜಿ ಮಾದೇಗೌಡರ ಮಾತಾಗಿರ್ತಕ್ಕಂತಹದ್ದು. ನಿನ್ನೆ ನಡೆದಂತಹ ಕಾರ್ಯಕ್ರಮ ಏನಿದೆ, ಇದು ಖುದ್ದು ಕುಮಾರಸ್ವಾಮಿ ಅವರೇ ಡೇಟನ್ನು ಕೊಟ್ಟಿದ್ದಂತಹ ಕಾರ್ಯಕ್ರಮ. ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರು ಸಾರಾ ಮಹೇಶ್ ಅವ್ರಿಗೆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಒಂದು ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊ ಅಂತ ಹೇಳಿದ್ರು. ಅದರಂತೆ ಕಾರ್ಯಕ್ರಮ ನಡೆದಿದೆ. ಏನು ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಏನೋ ಮಾಡಿದ್ದಾರೆ, ಆರೋಪಗಳನ್ನು ಮಾಡಿದ್ದಾರೆ, ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದವು ಅನ್ನುವಂತಹ ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ರಕ್ಷಿತ, ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.